PC 2011ರಲ್ಲಿ ಕೇಳಿದ ಪ್ರಶ್ನೆ. ಶ್ರವಣಬೆಳಗೊಳದ ಮಹಾಮಸ್ತಾಭಿಷೇಕ ವರ್ಷಗಳು ಎಷ್ಟು ವರ್ಷಗಳಿಗೊಮ್ಮೆ ಜರುಗುತ್ತದೆ? ಎಷ್ಟು ವರ್ಷಕ್ಕೊಮ್ಮೆ ಜರುಗುತ್ತದೆ? ಶ್ರವಣಬೆಳಗೊಳದ ಮಹಾಮಸ್ತಾಭಿಷೇಕವು 6 ವರ್ಷ, 8 ವರ್ಷ, 12 ವರ್ಷ, 14 ವರ್ಷ. ಪ್ರತಿ 12 ವರ್ಷಕ್ಕೊಮ್ಮೆ ಜರುಗುತ್ತದೆ ನೋಡಿ. ಶ್ರವಣಬೆಳಗೊಳದ ಮಹಾಮಸ್ತಾಭಿಷೇಕವು ವರ್ಷಗಳಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಜರುಗುತ್ತದೆ. ಯಾರು ಮೈಸೂರಿನ ದಿವಾನರಾಗಿರಲಿಲ್ಲ ಇದರಲ್ಲಿ? ಮೈಸೂರಿನ ದಿವಾನರು ಆಗಿರಲಿಲ್ಲ. ದೇವರಾಜ ಅರಸ್ ಆಗಿರಲಿಲ್ಲ. ಯಾರಾಗಿರಲಿಲ್ಲ? ದೇವರಾಜ ಅರಸ್. ರಂಗಚಾರ್ಲು ಇದ್ದ ಸರ್ ವಿಶ್ವೇಶ್ವರಯ್ಯರಾಗಿದ್ದಾರೆ. ಕೆ ಶೇಷಾದ್ರಯ್ಯರವರಾಗಿದ್ದಾರೆ. ಯಾರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿನ ಆಸ್ಥಾನಕ್ಕೆ ಭೇಟಿ ಕೊಟ್ಟರು? ಯಾರ ಕಾಲಾವಧಿಯಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ಕೊಟ್ಟರು? ಯಾರ ಕಾಲಾವಧಿಯಲ್ಲಿ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಭೇಟಿ ಕೊಟ್ಟರು ಅಂದ್ರೆ ಕೆ ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ನೋಡಿ. ಕೆ ಶೇಷಾದ್ರಿ ಅಯ್ಯರವರ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಭೇಟಿ ಕೊಟ್ಟರು. ಮೈಸೂರಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಶಿವನ ಸಮುದ್ರ ಎಂಬ ಜಲಪಾತ ಯಾರ ಕಾಲದಲ್ಲಿ ಆರಂಭಗೊಂಡಿದ್ದು? ಜಲವಿದ್ಯುತ್ ಆರಂಭಗೊಂಡಿದ್ದು ಯಾರ ಕಾಲದಲ್ಲಿ? ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ ನೋಡಿ. ಕೆ ಶೇಷಾದ್ರಯ್ಯರವರ ಕಾಲದಲ್ಲಿ. ಯಾರನ್ನು ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ ಅಂತ ಕರೀತಾರೆ? ಯಾರನ್ನು ಕರ್ನಾಟಕ ರಾಜ್ಯದ ನಾಗರಿಕ ಸೇವೆಗಳ ಪಿತಾಮಹ? ಕೆ ಶೇಷಾದ್ರಯ್ಯರವರು ನೋಡಿ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಆರಂಭ ಮಾಡಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಕೆ ಶೇಷಾದ್ರಿ ಅಯ್ಯರವರಿಗೆ ಸಲ್ಲುತ್ತದೆ. ಕೆ ಶೇಷಾದ್ರಿ ಅಯ್ಯರವರಿಗೆ ಸಲ್ಲುತ್ತದೆ. ಕರ್ನಾಟಕ ಸೇವಾದಳದ ಸ್ಥಾಪಕರು ಯಾರು? PC 2012-13ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕ ಸೇವಾದಳದ ಸ್ಥಾಪಕರು ನಾರಾಯಣ ಸುಬ್ಬರಾವ್ ಹರ್ಡೇಕರ್, KC ರೆಡ್ಡಿ ಅವರು, S ನಿಜಲಿಂಗಪ್ಪ ಅವರು, BD ಜತ್ತಿ ಅವರು. ನಾರಾಯಣ ಸುಬ್ಬರಾವ್ ಹರ್ಡೇಕರ್ ರೈಟ್ ಆನ್ಸರ್. NS ಹರ್ಡೇಕರ್ ಅವರು. ಕರ್ನಾಟಕ ರಾಜ್ಯದ ಸೇವಾದಳದ ಸ್ಥಾಪಕರು ಯಾರಂದ್ರೆ NS ಹರ್ಡೇಕರ್. ನಾರಾಯಣ್ ಸುಬ್ಬರಾವ್ ಹರ್ಡೇಕರ್ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಯಾರು? ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು. ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು KC ರೆಡ್ಡಿ ನೋಡಿ. KC ರೆಡ್ಡಿ ಅಂದ್ರು ಒಂದೇ, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂದ್ರು ಒಂದೇ. ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ. ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಮಾಡಿದ್ದಾರೆ. ಮೈಸೂರು ಅರಮನೆ ಸತ್ಯಾಗ್ರಹದ ನಾಯಕರು ಯಾರು? ಮೈಸೂರು ಅರಮನೆ ಸತ್ಯಾಗ್ರಹದ ನಾಯಕರು ಯಾರು? ಇದೇ KC ರೆಡ್ಡಿ ಅವರ ನಾಯಕತ್ವದಲ್ಲಿ ಹೋರಾಟ ನಡೆಯಿತು. 1947 ಅಕ್ಟೋಬರ್ 24ರಂದು ಮೈಸೂರು ಸ್ವತಂತ್ರ ರಾಜ್ಯವಾಗಿ ಘೋಷಣೆಯಾದರೆ 1947 ಅಕ್ಟೋಬರ್ 27ರಂದು KC ರೆಡ್ಡಿ ಅವರು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. 1947 ಅಕ್ಟೋಬರ್ 27ರಂದು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿಗಳಾಗಿ KC ರೆಡ್ಡಿ ಅವರು ಅಧಿಕಾರ ಸ್ವೀಕಾರ ಮಾಡ್ತಾರೆ. ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ. ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು ಯಾರು? ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು S ನಿಜಲಿಂಗಪ್ಪ ನೋಡಿ. ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳು 1956 ನವೆಂಬರ್ 1ರಂದು
1956 ನವೆಂಬರ್ 1ರಂದು ವಿಶಾಲ ಕರ್ನಾಟಕದ ಮೊದಲ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಯಾರಂದ್ರೆ ಎಸ್ ನಿಜಲಿಂಗಪ್ಪ ಅವರು. ಎಸ್ ನಿಜಲಿಂಗಪ್ಪ ರೈಟ್ ಆನ್ಸರ್. ನೋಡಿ, PC 2013ರಲ್ಲಿ ಕೇಳಿದ ಪ್ರಶ್ನೆ, ಉಳ್ಳಾಳದ ರಾಣಿ ಅಬ್ಬಕ್ಕ, ಉಳ್ಳಾಳದ ರಾಣಿ ಅಬ್ಬಕ್ಕ ಕೆಳಕಂಡವರೊಂದಿಗೆ ಯುದ್ಧ ಮಾಡಿದಳು. ಯಾರೊಂದಿಗೆ ಯುದ್ಧ ಮಾಡ್ತಾಳೆ? ಶಬಾಷ್. ಪೋರ್ಚುಗಲರೊಂದಿಗೆ ಯುದ್ಧ ಮಾಡಿದಳು. ಉಳ್ಳಾಳದ ರಾಣಿ ಅಬ್ಬಕ್ಕ ಕೆಳಕಂಡವರೊಂದಿಗೆ ಯುದ್ಧ ಮಾಡಿದಳು ಅಂದ್ರೆ ಪೋರ್ಚುಗೀಸರೊಂದಿಗೆ ಯುದ್ಧ ಮಾಡ್ತಾಳೆ. ಇದರಲ್ಲಿ ಭಾರತಕ್ಕೆ ಬಂದ ಕೊನೆ ಯುರೋಪಿಯನರು ಯಾರು? ಭಾರತ ದೇಶಕ್ಕೆ ಬಂದಂತ ಕೊನೆ ಯುರೋಪಿಯನರು ಯಾರು? ಭಾರತಕ್ಕೆ ಬಂದ ಕೊನೆ ಯುರೋಪಿಯನರು ಫ್ರೆಂಚರ್ ರೈಟ್ ಆನ್ಸರ್. ನೋಡಿ, ಫ್ರೆಂಚರ್ ಇದೆಯಲ್ಲ ಸರಿಯಾದಂತ ಉತ್ತರ. ಭಾರತ ದೇಶಕ್ಕೆ ಬಂದ ಕೊನೆ ಯುರೋಪಿಯನರು ಯಾರಂದ್ರೆ ಫ್ರೆಂಚರು. ಹಲಗಲಿಯ ಬೇಡ್ರು ಕರ್ನಾಟಕದ ಯಾವ ಜಿಲ್ಲೆಗೆ ಸೇರಿದವರು? ಪ್ರಸ್ತುತ ಯಾವ ಜಿಲ್ಲೆ ಬರೀರಿ? ಹಲಗಲಿಯ ಬೇಡರು ಪ್ರಸ್ತುತ ಕರ್ನಾಟಕದ ಯಾವ ಜಿಲ್ಲೆಗೆ ಸೇರಿದವರು? ಶಬಾಷ್, ಬಾಗಲಕೋಟೆಗೆ ಸೇರಿದವರು. ನೋಡಿ, ಹಲಗಲಿಯ ಬೇಡರು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗೆ ಸೇರಿದವರು ಅಂದ್ರೆ ಬಾಗಲಕೋಟೆಗೆ ಸೇರಿದವರು. ಬಾಗಲಕೋಟೆ. ನವರಸಪುರ ಉತ್ಸವ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಜರುಗುತ್ತದೆ? ನವರಸಪುರ ಉತ್ಸವ ವಿಜಯಪುರದಲ್ಲಿ ಜರುಗುತ್ತದೆ. ನೋಡಿ, ನವರಸಪುರ ಉತ್ಸವ ಯಾವ ಜಿಲ್ಲೆಯಲ್ಲಿ ಜರುಗುತ್ತದೆ ಅಂದ್ರೆ ವಿಜಯಪುರ. ಪ್ರತಿ ವರ್ಷ ನವರಸಪುರ ಉತ್ಸವ ಎಲ್ಲಿ ಜರುಗುತ್ತದೆ ಅಂತ ಕ್ವಶನ್ ಆಗಿದೆ. ಪ್ರತಿ ವರ್ಷ ನವರಸಪುರ ಉತ್ಸವ ಎಲ್ಲಿ ಜರುಗುತ್ತದೆ ಅಂತಂದ್ರೆ ವಿಜಯಪುರದಲ್ಲಿ ಜರುಗುತ್ತದೆ. PC 2016ರಲ್ಲಿ ಕೇಳಿದ ಪ್ರಶ್ನೆ, ನವರಾತ್ರಿ ಹಬ್ಬದ ಆಚರಣೆಯನ್ನ ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ಕರೆಕ್ಟ್ ಆನ್ಸರ್ ಮಾಡಿ. ರಾಜ್ಯ ಒಡೆಯ ರೈಟ್ ಆನ್ಸರ್. ನೋಡಿ, ನವರಾತ್ರಿ ಹಬ್ಬದ ಆಚರಣೆಯನ್ನು ಆರಂಭಿಸಿದ ದೊರೆಗಳು ಯಾರಂದ್ರೆ ರಾಜ್ಯ ಒಡೆಯರು. ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬ ಬಿರುದನ್ನು ಪಡೆದವರು ಯಾರು? ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬ ಬಿರುದನ್ನು ಪಡೆದವರು ಚಿಕ್ಕದೇವರಾಜ ಒಡೆಯ. ನೋಡಿ, ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎಂಬ ಬಿರುದನ್ನು ಪಡೆದವರು ಯಾರಂದ್ರ ಚಿಕ್ಕದೇವರಾಜ ಒಡೆಯರು. ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಎನ್ನುವಂತ ಬಿರುದು. ಯಾರನ್ನು ನವಕೋಟಿ ನಾರಾಯಣ ಅನ್ನುವಂತ ಬಿರುದನ್ನು ಹೊಂದಿದ್ರು? ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದವರು ಯಾರು? ಚಿಕ್ಕದೇವರಾಜ ಒಡೆಯ. ನೋಡಿ, ನವಕೋಟಿ ನಾರಾಯಣ ಎಂಬ ಬಿರುದನ್ನು ಪಡೆದವರು ಯಾರಂದ್ರ ಚಿಕ್ಕದೇವರಾಜ ಒಡೆಯ. ಇವರ ಪ್ರಸಿದ್ಧವಾದ ಬಿರುದು ಏನಂದ್ರೆ ನವಕೋಟಿ ನಾರಾಯಣ. ನವಕೋಟಿ ನಾರಾಯಣ. ಕಂಠೀರವ ಚಿನ್ನದ ಪೊಗಡನ್ನ ಜಾರಿಗೆ ತಂದವರು ಯಾರು? ಕಂಠೀರವ ಚಿನ್ನದ ಪೊಗಡನ್ನ ಜಾರಿಗೆ ತಂದವರು ಕಂಠೀರವ ನರಸರಾಜ ಒಡೆಯರು. ನೋಡಿ, ಕಂಠೀರವ ಚಿನ್ನದ ಪೊಗಡನ್ನ ಜಾರಿಗೆ ತಂದವರು ಯಾರಂದ್ರ ಕಂಠೀರವ ನರಸರಾಜ ಒಡೆಯರು. ಕಂಠೀರವ ನರಸರಾಜ ಒಡೆಯರು. ಮೈಸೂರಿನ ಚಾಮುಂಡಿ ದೇವಾಲಯಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ ಮಾರ್ಗ ಮಧ್ಯ ನಂದಿ ವಿಗ್ರಹ ಸ್ಥಾಪನೆ ಮಾಡಿದವರು? ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲುಗಳನ್ನು ಹಾಕಿ
1000 ಮೆಟ್ಟಿಲುಗಳನ್ನು ಹಾಕಿ ಮಾರ್ಗ ಮಧ್ಯೆ ನಂದಿ ವಿಗ್ರಹವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರ ದೊಡ್ಡ ದೇವರಾಜ ಒಡೆಯ. PC 2016ರಲ್ಲಿ ಕೇಳಿದ ಪ್ರಶ್ನೆ ಇದು. ಕದಂಬ ರಾಜವಂಶವು ಯಾರಿಂದ ಸ್ಥಾಪಿಸಲ್ಪಟ್ಟಿತು? ನರಸಿಂಹವರ್ಮ, ಮಯೂರವರ್ಮ, ಕಾಕುತ್ಸವರ್ಮ, ಒಂದು ಪುಲಿಕೇಶಿ, ಒಂದೇ ಮಯೂರವರ್ಮ ರೈಟ್ ಆನ್ಸರ್ ನೋಡಿ. ಕದಂಬ ರಾಜವಂಶವು ಯಾರಿಂದ ಸ್ಥಾಪಿಸಲ್ಪಟ್ಟಿತ್ತು ಅಂದ್ರ ಮಯೂರವರ್ಮನಿಂದ ಸ್ಥಾಪಿಸಲ್ಪಟ್ಟಿತ್ತು. ಹಲ್ಮಿಡಿ ಶಾಸನ ಹೊರಡಿಸಿದವರು ಯಾರು? ಹಲ್ಮಿಡಿ ಶಾಸನ ಕಾಕುತ್ಸವರ್ಮ ನೋಡಿ. ಕದಂಬ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆಯಾಗಿರುವಂತಹ ಕಾಕುತ್ಸವರ್ಮ ಹಲ್ಮಿಡಿ ಶಾಸನವನ್ನು ಹೊರಡಿಸಿದಂತ ಕೀರ್ತಿ ಆತನಿಗೆ ಸಲ್ಲುತ್ತದೆ. PC 2017-18ರಲ್ಲಿ ಕೇಳಿದ ಪ್ರಶ್ನೆ ಇದು. ಕೃಷ್ಣದೇವರಾಜ ಅಥವಾ ಕೃಷ್ಣದೇವರಾಯ ವಿಜಯನಗರ ಯಾವ ರಾಜವಂಶಕ್ಕೆ ಸೇರಿದವನು? ಸಂಗಮ, ಸಾಳುವ, ತುಳುವ, ಅರವೀಡ ಮನೆತನ. ಶಬಾಷ್. ತುಳುವ ಸಂತತಿ ನೋಡಿ. ಯಾವ ಸಂತತಿ ಅಂದ್ರ ತುಳುವ ಸಂತತಿ. ಕೃಷ್ಣದೇವರಾಯ ವಿಜಯನಗರದ ಯಾವ ರಾಜ್ಯವಂಶಕ್ಕೆ ಸೇರಿದವನು ಅಂತಂದ್ರೆ ತುಳುವ ಸಂತತಿಗೆ ಸೇರಿದವನು, ತುಳುವ ಮನೆತನಕ್ಕೆ ಸೇರಿದಂತ ಪ್ರಸಿದ್ಧ ದೊರೆ. PC 2018ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕ ವಿದ್ಯಾವರ್ತಕ ಸಂಘ ಎಲ್ಲಿ ಸ್ಥಾಪನೆಯಾಯಿತು? ಬೆಳಗಾವಿಯಲ್ಲಿ, ಧಾರವಾಡದಲ್ಲಿ, ಕಾರವಾರದಲ್ಲಿ, ಶಿವಮೊಗ್ಗದಲ್ಲಿ. ಶಬಾಷ್. ಧಾರವಾಡ ರೈಟ್ ಆನ್ಸರ್ ನೋಡಿ. ಕರ್ನಾಟಕ ವಿದ್ಯಾವರ್ತಕ ಸಂಘ ಎಲ್ಲಿ ಸ್ಥಾಪನೆ ಆಯ್ತಂದ್ರ ಧಾರವಾಡದಲ್ಲಿ. ಯಾವ ವರ್ಷ? 1890. RH ದೇಶಪಾಂಡೆ. RH ದೇಶಪಾಂಡೆ ಅನ್ನುವಂಥ ವ್ಯಕ್ತಿ ಧಾರವಾಡದಲ್ಲಿ ಕರ್ನಾಟಕ ವಿದ್ಯಾವರ್ತಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. PC 2018ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕದ ಯಾವ ಜಿಲ್ಲೆಯು 1930ರ ಸವಿನಯ ಕಾನೂನುಭಂಗ ಚಳವಳಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು? ಯಾವ ಜಿಲ್ಲೆ? ಗಾಂಧೀಜಿಯವರ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕರ್ನಾಟಕ ರಾಜ್ಯದಿಂದ ಪಾಲ್ಗೊಂಡಂತ ವ್ಯಕ್ತಿ. ಶಬಾಷ್. ಯಾವ ಸ್ಥಳ ಅಂದ್ರೆ ಉತ್ತರ ಕನ್ನಡದ ಕಾರವಾರ. ಉತ್ತರ ಕನ್ನಡದ ಕಾರವಾರ ಅಂಕೋಲದಿಂದ ಸಾನಿಕಟ್ಟೆಯವರೆಗೆ ನೋಡಿ. ಅಂಕೋಲದಿಂದ ಆರಂಭಗೊಂಡು ಸಾನಿಕಟ್ಟೆಯವರೆಗೆ, ಅಂಕೋಲದಿಂದ ಸಾನಿಕಟ್ಟೆಯವರೆಗೆ ನಡೆದಂತ ಹೋರಾಟವನ್ನೇ ಅಂಕೋಲ ಉಪ್ಪಿನ ಸತ್ಯಾಗ್ರಹ ಅಂತ ಹೇಳಿ ಗುರುತಿಸ್ತೀವಿ. ಅಂಕೋಲ ಉಪ್ಪಿನ ಸತ್ಯಾಗ್ರಹ. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಫೇಮಸ್. PC 2018ರಲ್ಲಿ ಕೇಳಿದ ಪ್ರಶ್ನೆ. ರಾಷ್ಟ್ರಕೂಟ ರಾಜವಂಶದ ಮೂಲ ಪುರುಷ ಯಾರು? ದಂತಿದುರ್ಗ ನೋಡಿ. ಮೂಲ ಪುರುಷ ಅಂದ್ರು ಒಂದೇ, ಸ್ಥಾಪಕ ಅಂದ್ರು ಒಂದೇ, ಮೂಲ ದೊರೆ ಅಂದ್ರು ಒಂದೇ. ಮೂಲ ದೊರೆ, ಮೂಲ ಪುರುಷ, ಸ್ಥಾಪಕ. ರಾಷ್ಟ್ರಕೂಟ ಮನೆತನದ ಮೂಲ ದೊರೆ ಯಾರು, ಮೂಲ ಪುರುಷ ಯಾರು ಅಂತಂದ್ರೆ ದಂತಿದುರ್ಗ. ದಂತಿದುರ್ಗ ರೈಟ್ ಆನ್ಸರ್. ಎಲ್ಲೋರದಲ್ಲಿ ಏಕನಾಥ ಕೈಲಾಸ ದೇವಾಲಯವನ್ನು ಕಟ್ಟಿದವರು ಯಾರು? ಎಲ್ಲೋರದ ಕೈಲಾಸನಾಥ ದೇವಾಲಯ ನಿರ್ಮಾಣ ಮಾಡಿದವರು ಒಂದೇ ಕೃಷ್ಣ ನೋಡಿ. ರಾವಣ ಕೈಲಾಸ ಪರ್ವತವನ್ನು ಎತ್ತಿ ಹಿಡಿದಂತ ದೃಶ್ಯ ರೋಮಾಂಚನ ಇದೆ ಅದು ಅಲ್ಲ, ಒಂದೇ ಕೃಷ್ಣನ ಕಾಲದಲ್ಲಿ. KSRPC 2018ರಲ್ಲಿ ಕೇಳಿದ ಪ್ರಶ್ನೆ. ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧವಾಗಿರುವಂತ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷ ಜರುಗಲ್ಪಡುತ್ತದೆ? ಕರ್ನಾಟಕದ ಯಾವ ದೇವಾಲಯ ನಗರಿಯಲ್ಲಿ ಪ್ರಸಿದ್ಧವಾದ ವೈರಮುಡಿ ಬ್ರಹ್ಮೋತ್ಸವ ಪ್ರತಿ ವರ್ಷ ನಡೆಸಲ್ಪಡುತ್ತದೆ ಅಂತ ಕೇಳಿದಾಗ ಯಾವ ನಗರ ಅದು?
ಮೇಲುಕೋಟೆ ರೈಟ್ ಆನ್ಸರ್ ನೋಡಿ. ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ ಅಂತ ಹೇಳಿ ಕರಿತೀವಿ. ಮೇಲುಕೋಟೆಯ ಚೆಲುವ ನಾರಾಯಣ ಸ್ವಾಮಿ ದೇವಾಲಯ. ಶಂಕರಾಚಾರ್ಯರು ದಕ್ಷಿಣದಲ್ಲಿ ಯಾವ ಸ್ಥಳದಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿದರು? ಶಂಕರಾಚಾರ್ಯರು ದಕ್ಷಿಣದ ಯಾವ ಸ್ಥಳದಲ್ಲಿ ತಮ್ಮ ಪೀಠ ಸ್ಥಾಪನೆ ಮಾಡಿದರು? ಶೃಂಗೇರಿ. ಶೃಂಗೇರಿಯ ಪ್ರಸಿದ್ಧವಾದ ಪೀಠ ಯಾವಂದ್ರ ಶಾರದಾ ಪೀಠ. ಶೃಂಗೇರಿಯ ಪ್ರಸಿದ್ಧವಾದ ಪೀಠ ಯಾವಂದ್ರ ಶಾರದಾ ಪೀಠ ರೈಟ್ ಆನ್ಸರ್. ಶೃಂಗೇರಿಯ ಶಾರದಾ ಪೀಠ. ಟಿಪ್ಪು ಸುಲ್ತಾನ್ ಈ ಕೆಳಗಿನ ಯಾವ ಸ್ಥಳವನ್ನ ಜಾಫರ್ಬಾದ್ ಎಂದು ಕರೆಯುತ್ತಿದ್ದ? ಟಿಪ್ಪು ಸುಲ್ತಾನ್ ಈ ಕೆಳಗಿನ ಯಾವ ಸ್ಥಳವನ್ನ ಜಾಫರ್ಬಾದ್ ಅಂತ ಕರೀತಿದ್ದಂದ್ರೆ ಶ್ರೀರಂಗಪಟ್ಟಣ ನೋಡಿ. ಶ್ರೀರಂಗಪಟ್ಟಣವನ್ನು ಟಿಪ್ಪು ಸುಲ್ತಾನ್ ಏನಂತ ಕರೀತಿದ್ದಂದ್ರೆ ಜಾಫರ್ಬಾದ್ ಅಂತ ಕರೀತಿದ್ದ. ಜಾಫರ್ಬಾದ್. KSRP 2018ರಲ್ಲಿ ಕೇಳಿದ ಪ್ರಶ್ನೆ, ಚಾರಿತ್ರಿಕ ದೇವನಹಳ್ಳಿ ಕೋಟೆ ಕರ್ನಾಟಕದ ಯಾವ ಪ್ರಸಿದ್ಧ ರಾಜನ ಜನ್ಮಸ್ಥಳವಾಗಿದೆ? ದೇವನಹಳ್ಳಿ. ಹೈದರಾಲಿ, ಟಿಪ್ಪು ಸುಲ್ತಾನ್, ಕೃಷ್ಣದೇವರಾಯ, ಕೆಂಪೇಗೌಡ. ಹೈದರಾಲಿ ರೈಟ್ ಆನ್ಸರ್ ನೋಡಿ. ಸರಿಯಾದಂತ ಉತ್ತರ ಟಿಪ್ಪು ಸುಲ್ತಾನ್. ಹೈದರಾಲಿ ಆತ ಬೂದುಕೋಟೆಯಲ್ಲಿ ಜನಿಸ್ತಾನೆ. ಕೋಲಾರ ಜಿಲ್ಲೆಯ ಬೂದಿಕೋಟೆ. ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಜನ್ಮ ತಾಳಿದವರು ಹೈದರಾಲಿ. ಆದರೆ ಟಿಪ್ಪು ಸುಲ್ತಾನ್ ಜನ್ಮ ತಾಳಿದಲ್ಲಿ ಅಂತಂದ್ರೆ ದೇವನಹಳ್ಳಿ. KSRP 2018ರಲ್ಲಿ ಕೇಳಿದ ಪ್ರಶ್ನೆ, ಕರ್ನಾಟಕದ ಯಾವ ಪುರಾತನ ನಗರವು ಕದಂಬ ರಾಜವಂಶದಿಂದ ಆಳಲ್ಪಟ್ಟಿದೆ? ಕದಂಬ ರಾಜ್ಯ ಮನೆತನದಿಂದ ಆಳಲ್ಪಟ್ಟಿರ್ತಕ್ಕಂಥ ಪ್ರಸಿದ್ಧವಾದ ನಗರ ಯಾವುದು? ಬನವಾಸಿ ರೈಟ್ ಆನ್ಸರ್. ಅದಕ್ಕೆ ಅವರನ್ನ ಏನಂತ ಕರೀತಾರಂದ್ರ ಬನವಾಸಿಯ ಕದಂಬರು. ಬನವಾಸಿಯ ಕದಂಬರು. ಯಾರನ್ನು ಬನವಾಸಿಯ ಕದಂಬರು ಅಂತ ಕರೀತಾರಂದ್ರ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅದು. KRS ಅಣೆಕಟ್ಟು, ಕೃಷ್ಣ ರಾಜಸಾಗರ ಅಣೆಕಟ್ಟು. KRS ಅಣೆಕಟ್ಟು, ಕೃಷ್ಣ ರಾಜಸಾಗರ ಅಣೆಕಟ್ಟು ಯಾವ ಪ್ರಸಿದ್ಧ ಮೈಸೂರಿನ ದಿವಾನರಿಂದ ವಿನ್ಯಾಸಗೊಳಿಸಲ್ಪಟ್ಟಿತ್ತು ಮತ್ತು ನಿರ್ಮಿಸಲ್ಪಟ್ಟಿತ್ತು? ವಿಶ್ವೇಶ್ವರಯ್ಯ ರೈಟ್ ಆನ್ಸರ್ ನೋಡಿ. ವಿಶ್ವೇಶ್ವರಯ್ಯ. ವಾರ್ಡರ್ 2007ರಲ್ಲಿ ಕೇಳಿದ ಪ್ರಶ್ನೆ, ಕರ್ನಾಟಕದ ಬಾವುಟವನ್ನು ವಿನ್ಯಾಸಗೊಳಿಸಿದವರು ಯಾರು? ಎಂ ರಾಮಮೂರ್ತಿ ಅನ್ನುವಂಥ ವ್ಯಕ್ತಿ ನೋಡಿ. ಎಂ ರಾಮಮೂರ್ತಿಯವರು ಈ ಕರ್ನಾಟಕದ ಬಾವುಟವನ್ನು ವಿನ್ಯಾಸಗೊಳಿಸಿದಂತ ಸಮೃದ್ಧವಾದ ವ್ಯಕ್ತಿ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು? ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಳಗಾವಿ, ಶಿವಮೊಗ್ಗ. ಸರಿಯಾದಂತ ಉತ್ತರ ಉತ್ತರ ಕನ್ನಡ ರೈಟ್ ಆನ್ಸರ್ ನೋಡಿ. ಅಪ್ಪಿಕೋ ಚಳವಳಿ. ಅಪ್ಪಿಕೋ ಚಳವಳಿಯನ್ನು ಸಂಘಟಿಸಲಾಗಿದೆ ಅಂತಂದ್ರೆ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಪ್ಪಿಕೋ ಚಳವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ಚಳವಳಿ ಯಾವ ಸ್ಥಳ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಮತ್ತು ಸಿರ್ಸಿ. ಸಿದ್ದಾಪುರ ಮತ್ತು ಸಿರ್ಸಿಗಳಲ್ಲಿ ಈ ಒಂದು ಯಾರ ನೇತೃತ್ವದಲ್ಲಿ ಅಂದ್ರೆ ಪಾಂಡುರಂಗರಾವ್ ಹೆಗಡೆ. ಪಾಂಡುರಂಗರಾವ್ ಹೆಗಡೆ ಅವರ ನೇತೃತ್ವದಲ್ಲಿ ಗಿಡ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ 1983ರಲ್ಲಿ ಮಾಡಿದ ಚಳವಳಿಯನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅಪ್ಪಿಕೋ ಚಳವಳಿ ಅಂತ ಕರಿತೀವಿ. ಅಪ್ಪಿಕೋ ಚಳವಳಿ. ಈ ಅಪ್ಪಿಕೋ ಚಳವಳಿಯ ನಾಯಕ ಯಾರಂದ್ರ ಪಾಂಡುರಂಗರಾವ್ ಹೆಗಡೆ ಅಂತ ಹೇಳಿ. ಆಧುನಿಕ ಕರ್ನಾಟಕದ ಶಿಲ್ಪಿ ಅಂತ ಯಾರಿಗೆ ಕರೀತಾರೆ? ಸರ್ ಮಿರ್ಜಾ ಇಸ್ಮಾಯಿಲ್ ಅವರು, ಎಸ್ ನಿಜಲಿಂಗಪ್ಪ ಅವರು, ಸರ್ ಎಂ ವಿಶ್ವೇಶ್ವರಯ್ಯ, ಕೆಂಗಲ್ ಹನುಮಂತಯ್ಯ. ಸರ್ ಎಂ ವಿಶ್ವೇಶ್ವರ ರೈಟ್ ಆನ್ಸರ್ ನೋಡಿ. ಆಧುನಿಕ ಮೈಸೂರಿನ ಶಿಲ್ಪಿ ಅಂದ್ರು ಅವರೇ, ಆಧುನಿಕ ಕರ್ನಾಟಕದ ಶಿಲ್ಪಿ ಅಂದ್ರು ಒಂದೇ. ಆಧುನಿಕ ಕರ್ನಾಟಕದ ಶಿಲ್ಪಿ ಅಂತ ಯಾರು ಕರೀತಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಕರ್ನಾಟಕ ರಾಜ್ಯದಲ್ಲಿ ಕಾಗದ ಕಾರ್ಖಾನೆ, ರಸಗೊಬ್ಬರ ಕಾರ್ಖಾನೆ ಯಾರ ಕಾಲಾವಧಿಯಲ್ಲಿ ಆರಂಭಗೊಂಡಿತ್ತು? ಕಾಗದ ಕಾರ್ಖಾನೆ ಮತ್ತು ರಾಸಾಯನಿಕ ರಸಗೊಬ್ಬರ ಕಾರ್ಖಾನೆ ಯಾರ ಕಾಲದಲ್ಲಿ ಆರಂಭಗೊಂಡಿತ್ತು ಅಂದ್ರ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ ನೋಡಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ. KSRTC ಮೇಲ್ವಿಚಾರಣೆ 2009ರಲ್ಲಿ ಕೇಳಿದ ಪ್ರಶ್ನೆ ಇದು. ಹೊಯ್ಸಳರ ವಂಶದ ಮೊದಲ ಸ್ವತಂತ್ರ ದೊರೆ ಯಾರು?
ಹೊಯ್ಸಳ ಸಾಮ್ರಾಜ್ಯದ ಮೊದಲ ಸ್ವತಂತ್ರ ದೊರೆ. ಕೃಷ್ಣವರ್ಧನ, ವಿಷ್ಣುವರ್ಧನ, ಇಮ್ಮಡಿ ಪುಲಕೇಶ, ಸಳ, ಸೋಮೇಶ್ವರ. ಇಮ್ಮಡಿ ಬಲ್ಲಾಳ ರೈಟ್ ಆನ್ಸರ್ ನೋಡಿ. ಎರಡನೇ ಬಲ್ಲಾಳ ಅಂತಂದ್ರು ಒಂದೇ, ಇಮ್ಮಡಿ ಬಲ್ಲಾಳ ಅಂದ್ರು ಒಂದೇ. ಈ ಇಮ್ಮಡಿ ಬಲ್ಲಾಳ ಅಥವಾ ಎರಡನೇ ಬಲ್ಲಾಳ ಈತ ಹೊಯ್ಸಳ ವಂಶದ ಮೊದಲ ಸ್ವತಂತ್ರ ರಾಜ್ಯ ಅಂತೇಳಿ ಗುರುತಿಸ್ತೀವಿ. KSRTC ಮೇಲ್ವಿಚಾರಣೆ 2009ರಲ್ಲಿ ಕೇಳಿದ ಪ್ರಶ್ನೆ, ಕರ್ನಾಟಕದ ರಾಷ್ಟ್ರಕೂಟರ ಪ್ರಖ್ಯಾತ ದೊರೆ ಯಾರು? ರಾಷ್ಟ್ರಕೂಟ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಶಬಾಷ್, ಅಮೋಘ ವರ್ಷ ರೈಟ್ ಆನ್ಸರ್ ನೋಡಿ. ರಾಷ್ಟ್ರಕೂಟ ಮನೆತನದ ಅತ್ಯಂತ ಪ್ರಸಿದ್ಧ ದೊರೆ ಯಾರಂದ್ರ ಅಮೋಘ ವರ್ಷ ನೃಪತುಂಗ. ಯಾರನ್ನು ಆಂಧ್ರ ಭೋಜ ಎಂದು ಕರೆಯುತ್ತಿದ್ದರು? ಆಂಧ್ರ ಭೋಜ ಎಂದು ಯಾರನ್ನು ಕರೆಯುತ್ತಿದ್ದರು? ಶ್ರೀಕೃಷ್ಣ ದೇವರಾಯ ನೋಡಿ. ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೀತಿದ್ರು. ಆಂಧ್ರ ಭೋಜ. ಆಂಧ್ರ ರಾಜ್ಯ ಯಾರು? ಆಂಧ್ರ ರಾಜ್ಯ ಯಾರು? ಯಾರು ನೀವನವರು? ವಶಿಷ್ಠ ಪುತ್ರ ಪುಳಮಾಯಿ ನೋಡಿ. ವಶಿಷ್ಠ ಪುತ್ರ ಪುಳಮಾಯಿ ಅವರನ್ನ ಆಂಧ್ರ ರಾಜ್ಯ ಅಂತ ಕರೆದ್ರೆ ಆಂಧ್ರ ಭೋಜ ಅಂತ ಯಾರಿಗೆ ಕರೀತಾರ ಅಂತಂದ್ರೆ ಅದು ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಅಂತ ಕರೆದ್ರೆ ವಶಿಷ್ಠ ಪುತ್ರ ಪುಳಮಾಯಿಯನ್ನ ಆಂಧ್ರ ರಾಜ್ಯ ಅಂತ ಹೇಳಿ ಕರೀತಾರೆ. ಈ ಕೆಳಗಿನ ಯಾರ ಆಸ್ಥಾನಕ್ಕೆ ಸುಲೇಮಾನ್ ಎಂಬ ಪ್ರವಾಸಿಗ ಭೇಟಿ ಕೊಟ್ಟ? ಅರಬ ಪ್ರವಾಸಿಗನಾಗಿರುವ ಸುಲೇಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ? ಅರಬ ಪ್ರವಾಸಿಗನಾಗಿರುವಂತ ಸುಲೇಮಾನ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಸುಲೇಮಾನ್ ಎಂಬ ಪ್ರವಾಸಿಗೆ ಭೇಟಿ ಕೊಟ್ಟ. ಕೇವಲ ದಕ್ಷಿಣ ಭಾರತದ ಸಾಮ್ರಾಜ್ಯ ಕಟ್ಟೆ ಸುಲೇಮಾನ ಭೇಟಿ ಕೊಡಲಿಲ್ಲ, ಉತ್ತರ ಭಾರತಕ್ಕೂ ಭೇಟಿ ಕೊಡ್ತಾನೆ. ಉತ್ತರ ಭಾರತದ ರಜಪೂತ ಮನೆತನಕ್ಕೆ ಭೇಟಿ ಕೊಡ್ತಾನೆ. ಆ ರಜಪೂತ ಅರಸ ಯಾರಂದ್ರೆ ಮಿಹಿರ ಭೋಜ ಅಂತ. ಯಾವ ಅರಸನ ಆಸ್ಥಾನಕ್ಕೆ? ಮಿಹಿರ ಭೋಜ. ಮಿಹಿರ ಭೋಜ. ಈ ಮಿಹಿರ ಭೋಜ ಎಂಬನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಆತ ಸುಲೇಮಾನ್. KS 2005ರಲ್ಲಿ ಕೇಳಿದ ಪ್ರಶ್ನೆ, ಶ್ರೀಕೃಷ್ಣ ದೇವರಾಯ ಯಾರ ಸಮಕಾಲೀನ ದೊರೆಯಾಗಿದ್ದ? ಶ್ರೀಕೃಷ್ಣ ದೇವರಾಯ ಯಾರ ಸಮಕಾಲೀನ ದೊರೆಯಾಗಿದ್ದ? ಅಕ್ಬರ್ನ ಸಮಕಾಲೀನ ದೊರೆ, ಫಿರೋಜ್ ತುಘಲಕನ ಸಮಕಾಲೀನ ದೊರೆ, ಅಲ್ಲಾವುದ್ದೀನ್ ಖಿಲ್ಜಿ. ಸರಿಯಾದಂತ ಉತ್ತರ ಬಾಬರ್ನ ಸಮಕಾಲೀನ ದೊರೆ ನೋಡಿ. ಬಾಬರ್ನ ಕಾಲಾವಧಿ 1526ರಿಂದ 1530ರವರೆಗೆ. ಶ್ರೀಕೃಷ್ಣ ದೇವರಾಯನ ಕಾಲಾವಧಿ 1509ರಿಂದ 1529-30ರವರೆಗೆ. ಅದಕ್ಕೆ ಶ್ರೀಕೃಷ್ಣ ದೇವರಾಯನ ಸಮಕಾಲೀನ ದೊರೆ ಯಾರಂದ್ರೆ ಬಾಬರ್. ಜವಾಹರ್ಲಾಲ್ ನೆಹರು ಈ ಕೆಳಗಿನ ಯಾವ ದೊರೆಯನ್ನ ರಾಷ್ಟ್ರೀಯ ದೊರೆ ಅಂತ ಕರೆದರು? ತಮ್ಮ ಪ್ರಸಿದ್ಧವಾದ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಗ್ರಂಥದಲ್ಲಿ, ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಈ ಕೆಳಗಿನ ಯಾರನ್ನ ಭಾರತದ ರಾಷ್ಟ್ರೀಯ ದೊರೆ ಅಂತ ಕರೆದರಂದ್ರೆ ಅಕ್ಬರ್. ಅಕ್ಬರ್ನನ್ನ ಭಾರತದ ರಾಷ್ಟ್ರೀಯ ದೊರೆ ಎಂದು ಕರೆಯುತ್ತಾರೆ. ಹೀಗೆ ಕರೆದವರು ಯಾರಂದ್ರೆ ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರನ್ನ ರಾಷ್ಟ್ರೀಯ ದೊರೆ ಅಂತ ಹೇಳಿ ಕರೆಯಲ್ಪಟ್ರು. ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಅಧ್ಯಯನ ಮಾಡಿದ ದೊರೆ ಯಾರು? ಭಾರತ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನಗಳನ್ನ ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದ ದೊರೆ ಯಾರು ಅಂತಂದ್ರ ಫಿರೋಜ್ ತುಘಲಕ್ ನೋಡಿ. ಫಿರೋಜ್ ತುಘಲಕ್ ಶಾಸನಗಳನ್ನ ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದ ದೊರೆ ಯಾರಂದ್ರ ಫಿರೋಜ್ ತುಘಲಕ್ ಅನ್ನುವಂತ ವ್ಯಕ್ತಿ. ಮಾರುಕಟ್ಟೆ ಸುಧಾರಣೆಯನ್ನು ಮಾಡಿದ ಮೊದಲ ದೊರೆ ಯಾರು? ಮಾರುಕಟ್ಟೆಯ ಸುಧಾರಣೆಯನ್ನು ಮಾಡಿದ ಮೊದಲ ದೊರೆ ಯಾರು? ಶಬಾಷ್, ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ. ಮಾರುಕಟ್ಟೆಯ ಸುಧಾರಣೆಯನ್ನು ಮಾಡಿದ ಮೊದಲ ದೊರೆ ಯಾರಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. KS 2005ರಲ್ಲಿ ಕೇಳಿದ ಪ್ರಶ್ನೆ, 1946 ಕರ್ನಾಟಕ ಏಕೀಕರಣ ಸಮಾವೇಶಗೊಂಡ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಸಮಾವೇಶಗೊಳ್ಳುತ್ತದೆ? ಮದ್ರಾಸದಲ್ಲಿ, ಮುಂಬೈದಲ್ಲಿ, ಮಂಗಳೂರಲ್ಲಿ. ಮುಂಬೈ ರೈಟ್ ಆನ್ಸರ್ ನೋಡಿ. 1946 ಕರ್ನಾಟಕ ಏಕೀಕರಣದ ಸಮಾವೇಶ ನಡೆದ ಪ್ರಥಮ ಸ್ಥಳ ಅಂದ್ರ ಮುಂಬೈ. KS 2006ರಲ್ಲಿ ಕೇಳಿದ ಪ್ರಶ್ನೆ, ಕೆಳಕಂಡ ಯಾವ ಸ್ಥಳದಲ್ಲಿ ಅಶೋಕನ ಶಾಸನ ದೊರೆತಿಲ್ಲ? ಮಸ್ಕಿ, ಚಂದ್ರವಳ್ಳಿ,
ಉಡಿಯಗೋಳಂ, ನಿಟ್ಟೂರು. ಯಾವ ಸ್ಥಳದಲ್ಲಿ ಅಶೋಕನ ಶಾಸನ ಕಂಡು ಬಂದಿಲ್ಲ? ಸರಿಯಾದಂತ ಉತ್ತರ ಚಂದ್ರವಳ್ಳಿ ಸಿಕ್ಕಿಲ್ಲ ನೋಡಿ. ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿ. ಈ ಚಿತ್ರದುರ್ಗ ಜಿಲ್ಲೆ ಚಂದ್ರವಳ್ಳಿಯಲ್ಲಿ ಒಂದು ಕೆರೆ ಇದೆ ಅಂತ ಮನೆ ಹೇಳಿದ್ದೆ ನಿಮಗೆ. ಕಲ್ಲನ ಕೆರೆ, ಮಲ್ಲನಗೌಡ ಕೆರೆ ಒಂದು ಕಟ್ಟಿಸ್ಯಾನ ಅಂತ ಹಾಡಿ ಹೇಳಿದ್ದೆ ನಿಮಗೆ. ಅದು ಕನ್ನಡ ನಾಡಿನ ಮೊಟ್ಟ ಮೊದಲ ಸಂಸ್ಕೃತ ತಾಮ್ರಪಟ ಶಾಸನ ಇದು, ಚಂದ್ರವಳ್ಳಿ ಶಾಸನ. ಈ ಶಾಸನದ ಕೊನೆಯ ಭಾಗದಲ್ಲಿ ಕೂಪ ನಾಚಂ ಎಂದು ಬರೆಯಲಾಗಿದೆ. ಉಡಿಯಗೋಳಂ ಶಾಸನ ಆಗಿರಬಹುದು, ನಿಟ್ಟೂರು ಶಾಸನ ಆಗಿರಬಹುದು, ಮಸ್ಕಿ ಶಾಸನ ಆಗಿರಬಹುದು, ಅಶೋಕನಿಗೆ ಸಂಬಂಧಪಟ್ಟ ಶಾಸನಗಳು ಇವು. ರಾಯಚೂರದಲ್ಲಿ ಪತ್ತೆಯಾಗಿದೆ, ಬಳ್ಳಾರಿ ಒಟ್ಟು 14 ಶಾಸನಗಳು ಕರ್ನಾಟಕ ರಾಜ್ಯದಲ್ಲಿ ಪತ್ತೆಯಾಗ್ಯಾವ. KS 2006 ಹೊಯ್ಸಳರ ದೇವಾಲಯದ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಏನು? ನೋಡಿ ಎಂತ ಕ್ವಶನ್, ಅದ್ಭುತವಾದ ಕ್ವಶನ್ ಇದು. ಹೊಯ್ಸಳರ ದೇವಾಲಯಗಳ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದಂದ್ರೆ ನಕ್ಷತ್ರಾಕಾರದ ಗರ್ಭಗುಡಿ ಅಥವಾ ನಕ್ಷತ್ರಾಕಾರದ ತಳಪಾಯ ಅಂತ ಕರಿತೀವಿ. ಆ ನಕ್ಷತ್ರಾಕಾರದ ಗರ್ಭಗುಡಿ ಅಥವಾ ನಕ್ಷತ್ರಾಕಾರದ ತಳಪಾಯ ಯಾವ ಮನೆತನ ಅಂತಂದ್ರೆ ಅದು ಹೊಯ್ಸಳ ಮನೆತನ. ಹೊಯ್ಸಳ ದೇವಾಲಯಗಳ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣ ಯಾವುದಂದ್ರ ನಕ್ಷತ್ರಾಕಾರದ ಗರ್ಭಗುಡಿ ಅಂತೇಳಿ ಕರಿತೀವಿ. KS 2006 ಕೇಳಿದ ಪ್ರಶ್ನೆ ಇದು. ಹೊಯ್ಸಳರ ಕಾಲದಲ್ಲಿ ರಚಿತವಾದಂತ ಗದ್ಯ ಕರ್ಣಾಮೃತ ಎಂಬ ಕೃತಿ, ಇದನ್ನ ಬರೆದವರು ಯಾರಂದ್ರೆ ವಿದ್ಯಾಧರ ಚಕ್ರವರ್ತಿ ಅಂತ. ಆತ ಬರೆದ ಈ ಕೃತಿ ಎದಕ್ಕೆ ಸಂಬಂಧಪಟ್ಟಿದೆ? ಇದೊಂದು ಛಂದಸ್ಸಾಗಿದೆ, ಕಾವ್ಯ ಮೀಮಾಂಸೆ ಆಗಿದೆ, ಕಲೆ ವಾಸ್ತುಶಿಲ್ಪದ ಬಗ್ಗೆ ಹೇಳುತ್ತದೆ. ಇದೊಂದು ಚರಿತ್ರೆಯಾಗಿದೆ. ನೋಡಿ ಶಂಗ ಬಳ್ಳುತ್ತಿದ್ದ ಚರಿತ್ರೆಯಾಗಿದೆ. ಇದೊಂದು ಚರಿತ್ರೆ. ಯಾರ ಮಧ್ಯೆ ಚರಿತ್ರೆ ಅಂತಂದ್ರೆ ಇದು ಹೊಯ್ಸಳರು ಮತ್ತು ಪಾಂಡ್ಯರ ಮಧ್ಯನ ಚರಿತ್ರೆಯಾಗಿದೆ. ಹೊಯ್ಸಳರು ಮತ್ತು ಪಾಂಡ್ಯರ ನಡುವಿನ ಇತಿಹಾಸವನ್ನು ತಿಳಿಸಿಕೊಡುವಂತ ಅದ್ಭುತವಾದ ಗ್ರಂಥ ಇದು. ಇತಿಹಾಸ ಏನು, ಹೊಯ್ಸಳರು ಮತ್ತು ಪಾಂಡ್ಯರ ಮಧ್ಯದಲ್ಲಿ ಇತಿಹಾಸವನ್ನು ತಿಳಿಸಿಕೊಡುವಂತ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಅದು ಗದ್ಯ ಕರ್ಣಾಮೃತ. ಇದನ್ನ ರಚನೆ ಮಾಡಿದವರು 2ನೇ ವಿದ್ಯಾಧರ ಚಕ್ರವರ್ತಿ ಅಂತ. 2ನೇ ವಿದ್ಯಾಧರ ಚಕ್ರವರ್ತಿ ಅನ್ನುವಂತ ವ್ಯಕ್ತಿಗಳು ಈ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ. ಇದರ ವೈಶಿಷ್ಟ್ಯ ಏನು ಅಂತಂದ್ರೆ ಇದು ಚರಿತ್ರೆ ಬಗ್ಗೆ ಹೇಳುತ್ತದೆ, ಹಿಸ್ಟ್ರಿ, ಚರಿತ್ರೆ ಬಗ್ಗೆ. ಹರ್ಷನ ಮೇಲೆ ಚಾಲುಕ್ಯರ ಸಾಧಿಸಿದ ವಿಜಯವನ್ನ ಎಲ್ಲಿ ಹೇಳಲಾಗಿದೆ? 1999 KS ಕೇಳಿದ ಪ್ರಶ್ನೆ ಇದು. ಹರ್ಷ ಚರಿತ್ರೆ, ಅಲಹಾಬಾದ್ ಶಾಸನ, ಐಹೊಳೆ ಶಾಸನ, ಅಲ್ಮಿಡಿ ಶಾಸನ. ಐಹೊಳೆ ಶಾಸನ ನೋಡಿ, ಐಹೊಳೆ ಶಾಸನ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಮೊದಲ ಶಾಸನ, ಕನ್ನಡದ ಮೊದಲ ಶಾಸನ, ಕರ್ನಾಟಕ ರಾಜ್ಯದ ಕನ್ನಡದ ಮೊದಲ ಶಾಸನ ಅಂದ್ರೆ ಅಲ್ಮಿಡಿ ಶಾಸನ. KS ಹರ್ಷಣಗಿಂತ ಇಮ್ಮಡಿ ಪುಲಿಕೇಶಿ ಹೆಚ್ಚಿನ ಸೇನಾ ಸಾಮರ್ಥ್ಯಕ್ಕೆ ಸಾಕ್ಷಿ ಕೆಳಕಂಡ ಯಾವುದರಲ್ಲಿ ಉಲ್ಲೇಖಿಸಲಾಗಿದೆ? ಹರ್ಷ ಚರಿತ್ರೆ ಮಾತ್ರದಲ್ಲಿ, ಹೊಯ್ಸಳ ಪ್ರಶಸ್ತಿ, ಚೀನಿಯರ್ ವೃತ್ತಾಂತ, ಐಹೊಳೆ ಪ್ರಶಸ್ತಿ, ಹರ್ಷ ಚರಿತ್ರೆ, ಚೀನಿಯರ್ ವೃತ್ತಾಂತಗಳು. ಸರಿಯಾದಂತ ಉತ್ತರ ಡಿ, ರೈಟ್ ಆನ್ಸರ್ ನೋಡಿ. ಡಿ ಇದೆಯಲ್ಲ, ಡಿ ಸರಿಯಾದಂತ ಉತ್ತರ. ಐಹೊಳೆ ಪ್ರಶಸ್ತಿ, ಹರ್ಷ ಚರಿತ್ರೆ, ಚೀನಿಯರ ವೃತ್ತಾಂತಗಳದವಲ್ಲ, ರೈಟ್ ಆನ್ಸರ್. KS 2006 ಕೇಳಿದ ಪ್ರಶ್ನೆ ಇದು. ದಕ್ಷಿಣ ಭಾರತ ದೊರೆಗಳ ಕಾಲಾನುಕ್ರಮವನ್ನು ಬರೆಯಿರಿ. ದಕ್ಷಿಣ ಭಾರತದ ಅರಸರ ಕಾಲಾನುಕ್ರಮಗಳು. ಮೂರು 2 1 4 ರೈಟ್ ಆನ್ಸರ್ ನೋಡಿ. 3 2 1 4. ಫಸ್ಟ್ ಯಾರು? ಕಾಕತೀಯ ಪ್ರತಾಪರುದ್ರ, ಅದಾದ ಮೇಲೆ ಕಾಕತೀಯ ತ್ರಿಭುವನಮಲ್ಲ, ಅದಾದ ಮೇಲೆ ಹೊಯ್ಸಳರ ವಿಷ್ಣುವರ್ಧನ, ಹೊಯ್ಸಳರ ಸೋಮೇಶ್ವರ. ಕದಂಬ ಕುಟುಂಬ ಭೂಷಣ ಎಂದು ಯಾರನ್ನು ಕರೆಯುತ್ತಾರೆ? ಕಾಕುತ್ಸವರಮ್ಮ ನೋಡಿ. ಕಾಕುತ್ಸವರಮ್ಮನನ್ನ ಕದಂಬ ಕುಟುಂಬ ಕುಲಭೂಷಣ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್. ಕದಂಬ ಕುಟುಂಬ ಕುಲಭೂಷಣ ಎಂದು ಯಾವ ಶಾಸನದಲ್ಲಿ ಬರೆಯಲಾಗಿದೆ ಅಂದ್ರೆ ಹಲಸಿ ಶಾಸನದಲ್ಲಿ ಬರೆಯಲಾಗಿದೆ. ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ವ್ಯಕ್ತಿ ಯಾರು? ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ವ್ಯಕ್ತಿ, ಕನ್ನಡವನ್ನ ಆಡಳಿತ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದ ವ್ಯಕ್ತಿ ಯಾರಂದ್ರೆ ಕಾಕುತ್ಸವರಮ್ಮ ನೋಡಿ. ಕನ್ನಡವನ್ನ ತನ್ನ ಆಡಳಿತ ಭಾಷೆಯನ್ನಾಗಿ
ಸ್ವೀಕಾರ ಮಾಡಿದಂತ ವ್ಯಕ್ತಿ ಅಂತೇಳಿ ಗುರುತಿಸ್ತೀವಿ. KS 2010ರಲ್ಲಿ ಕೇಳಿದ ಪ್ರಶ್ನೆ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಸಂಬಂಧಿಸಿದಂತೆ ಯಾವ ವಿವರಣೆ ತಪ್ಪಾಗಿದೆ ಅಂತಂದ್ರೆ ಇಲ್ಲಿ ಕರೆಕ್ಟ್ ಆನ್ಸರ್ ಮಾಡಿ. ಈ ವಿಗ್ರಹ ಕಮಲದ ಮೇಲೆ ನಿಂತಿದೆ. ಕ್ರಿಸ್ತ ಶಕ 982ರಿಂದ 83ರಲ್ಲಿ ಸ್ಥಾಪಿತವಾಗಿದೆ. ಜೀನಸೇನ ಸ್ಥಾಪನೆ ಮಾಡಿದಂತಿದೆಯಲ್ಲ, ರಾಂಗ್ ಇದೆ ನೋಡಿ. ಇದನ್ನು ಸ್ಥಾಪನೆ ಮಾಡಿದವನು ಜೀನಸೇನ ಅಲ್ಲ, ಅರಿಷ್ಟನೇಮಿ. ಇದನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ಯಾರಂದ್ರೆ ಅರಿಷ್ಟನೇಮಿ. ಯಾವ ನೇಮಿ? ಅರಿಷ್ಟನೇಮಿ. ಕುಂದಾಚಾರ್ಯರು ಸಿಮುಖ, ವಿದ್ಯಾರಣ್ಯ, ರಾಮಾನುಜಾಚಾರ್ಯರು. ಕುಂದಾಚಾರ್ಯರು, ಶಿವಮುಖ, ವಿದ್ಯಾರಣ್ಯ, ರಾಮಾನುಜಾಚಾರ್ಯರು. ಶಾತವಾಹನ ಮನೆತನವನ್ನು ಬೆಂಬಲಿಸಿದ ರಾಜಗುರು ಯಾರು? ಶಾತವಾಹನ ಮನೆತನವನ್ನು ಬೆಂಬಲಿಸಿದ ರಾಜಗುರು ಯಾರು? ಶಾತವಾಹನ ಮನೆತನವನ್ನು ಬೆಂಬಲಿಸಿದ ರಾಜಗುರು ಯಾರು? ಸರಿಯಾದಂತ ಉತ್ತರ ಕುಂದಾಚಾರ್ಯರು. ರೈಟ್ ಆನ್ಸರ್ ನೋಡಿ. ಶಾತವಾಹನ ಮನೆತನವನ್ನು ಬೆಂಬಲಿಸಿದ ಗುರುಗಳು ಯಾರಂದ್ರ ಕುಂದಾಚಾರ್ಯರು. ಕುಂದಾಚಾರ್ಯರು ಈ ಒಂದು ಶಾತವಾಹನ ಮನೆತನವನ್ನು ಬೆಂಬಲಿಸಿದಂತ ರಾಜ್ಯಗುರುಗಳು ಅಂತ ಹೇಳಿ ಗುರುತಿಸ್ತಾರೆ. ರಾಜ್ಯಗುರುಗಳು. ಶಾತವಾಹನ ಮನೆತನ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ? ಶಾತವಾಹನ ಮನೆತನ ಈ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ? ತಮಿಳುನಾಡು ಮನೆತನಕ್ಕೆ ತಮಿಳುನಾಡು ರಾಜ್ಯಕ್ಕೆ ತಮ್ಮ ಸಂಬಂಧಪಟ್ಟಿಲ್ಲ ನೋಡಿ. ಕರ್ನಾಟಕ ರಾಜ್ಯ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶಗಳಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ರು. ಬಟ್ ಯಾರಿಗೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ, ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ ಅಂತಂದ್ರೆ ಸರಿಯಾದಂತ ಉತ್ತರ ಅವರು ತಮಿಳುನಾಡಿಗೆ ಸಂಬಂಧಪಟ್ಟಿಲ್ಲ. ತಮಿಳುನಾಡು.